ಹತ್ತಿಗಳು ಬರೀ ಟಾಪ್ ಲೇಯರ್ ಅಲ್ಲಿ ಮೇಯುತ್ತೆ. ಹಂಗಾಗಿ ಎಲ್ಲಾ ಮಿಶ್ರ ಜಾತಿಗಳು ಇದ್ದಾಗ ಏನಾಗುತ್ತೆ, ಹಾ 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 ಒಳ್ಳೆ ಉತ್ತಮವಾದ ಗೊಬ್ಬರ ನಮಗೆ ಪ್ರೊಡಕ್ಷನ್ ಆಗುತ್ತೆ. ನೀವು ಎರೆಹುಳ ಗೊಬ್ಬರ ಹಾಕಿದಾಗ ಏನಾಗುತ್ತೆ, ಅದರಲ್ಲಿ ಎನ್ರಿಚ್ಮೆಂಟ್ ಆಗುತ್ತೆ, ಸಾಯಿಲ್ ಎನ್ರಿಚ್ಮೆಂಟ್ ಆಗೋದ್ರಿಂದ ಇಳುವರಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸರ್ ಮೋಸ್ಟ್ ಆಫ್ ದಿ ಟೈಮ್ ಮಳೆಗಾಲದಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು, ಯಾಕಂದ್ರೆ ನೀರಿನ ಅಂಶ ಚೆನ್ನಾಗಿರ್ಬೇಕು. ಯಾವುದೇ ಗೊಬ್ಬರ ಅದ್ರದ್ದು. ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ಒಂದು ನೂತನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡೈರಿ ಫಾರ್ಮು, ಕೋಳಿ ಸಾಕಾಣಿಕೆ ಹಾಗೂ ಕುರಿ ಸಾಕಾಣಿಕೆಯಲ್ಲಿ ತುಂಬ ಜನರು ಕೇಳ್ತಾ ಇದ್ರು TMR ಬಗ್ಗೆ. ಇದ್ರ ಜೊತೆಗೆ ನಾನು ಆರ್ಗಾನಿಕ್ ಫಾರ್ಮಿಂಗ್ ಮಾಡಬೇಕು ಅನ್ನೋರಿಗೆ ಸಾವಯವ ಗೊಬ್ಬರ ಅಂತಕ್ಕಂಥದ್ದು ಬೇಕೇ ಬೇಕು. ಸೊ ಅವರು ಸಹ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮಗೊಂದು ತುಂಬ ಉಪಯುಕ್ತ ಆಗಿರುವಂಥ ಮಾಹಿತಿ. ಅದ್ರ ಜೊತೆಗೆ ಯಾರು ಡೈರಿ ಫಾರ್ಮಿಂಗ್ ಮಾಡ್ತಿದ್ದೀರಾ, ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ, ಇವರಿಗೆ ಒಂದು ಉಪಯುಕ್ತವಾದ ಮಾಹಿತಿ ಅಂದರೆ TMR, ಇದ್ರ ಜೊತೆಗೆ ಸೈಲೇಜ್. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. TMR ಬಗ್ಗೆ ತುಂಬ ಜನರು ವಿಚಾರಣೆಯನ್ನು ಮಾಡ್ತಿದ್ರು. ಸರ್ ಎಲ್ಲಾದರೂ ಕರ್ನಾಟಕದಲ್ಲಿ ಇದ್ದರೆ ನನಗೆ ತಿಳಿಸ್ಕೊಡಿ, ನನಗೆ ಆಂಧ್ರದಲ್ಲಿ ಕೇಳೋಕ್ಕಾಗಲ್ಲ, ನನಗೆ ಅವರ ಭಾಷೆ ಗೊತ್ತಾಗಲ್ಲ, ನನಗೆ ಕರ್ನಾಟಕದಲ್ಲಿ ಯಾವುದಾದ್ರು ಇದ್ದರೆ ತಿಳಿಸ್ಕೊಡಿ ಅಂತ ಇದ್ದರು. ಸೊ ಹಾಗಾಗಿ ನಾನು ಸರ್ಚ್ ಮಾಡಿದಾಗ ನಮ್ಮ ಒಬ್ಬ ಸ್ನೇಹಿತರು ನನಗೆ ಸಿಕ್ಕಿದ್ದಾರೆ. ಅವರ ಪರಿಚಯವನ್ನು ಮಾಡ್ಕೊಳ್ತಾ TMR ಹಾಗೂ ಸಾವಯವ ಗೊಬ್ಬರ, ಇದ್ರ ಜೊತೆಗೆ ವರ್ಮಿ ಕಾಂಪೋಸ್ಟು ಮತ್ತು ಸೈಲೇಜ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಸರ್, ನಂದಿ ಫಾರ್ಮಿಂಗ್ ಕನ್ನಡದ ತಮಗೆ ಆತ್ಮೀಯವಾದ ಸ್ವಾಗತ. ತಮ್ಮ ಹೆಸರು, ಊರು ಪರಿಚಯ ಮಾಡಿ ಸರ್. ನಮ್ಮ ಹೆಸರು ಪ್ರಶಾಂತ್ ಅಂತ. ಇದು ಯೂನಿಟ್ ಬಂದು HT ಕೋಟೆ ಮೈಸೂರಲ್ಲಿರುವಂಥದ್ದು ಸರ್. ಈ ಯೂನಿಟ್ ಅಲ್ಲಿ ನಾವು ಮೇಯ್ನ್ ಆಗಿ ಬಂದು ಲಾಸ್ಟ್ 5 years ಇಂದ ಸೈಲೇಜ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಾವು 1.5 year ಇಂದ TMR ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಭಾಗಶಃ ನಾವು ಕರ್ನಾಟಕ, ಕೇರಳ, ಆಂಧ್ರ ಮತ್ತೆ ತಮಿಳುನಾಡು ಈ ಭಾಗಕ್ಕೆಲ್ಲ ಸಪ್ಲೈ ಮಾಡ್ತೀವಿ. ಒಂದಷ್ಟು ಭಾಗ ಗೋವಾಕ್ಕೂ ಕೊಡ್ತಾ ಇದೀವಿ ಸರ್. ಮತ್ತೆ ನಮ್ಮಲ್ಲಿ ಸೈಲೇಜು ಅವೈಲಬಲ್ ಇದೆ, ಮತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇದೆ, ಮತ್ತೆ ವರ್ಮಿ ಕಾಂಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಸರ್. ಇದು ನಿಮ್ದೆಲ್ಲ ಫ್ಯಾಕ್ಟ್ರಿನಾ ಸರ್? ಇದು ಹೌದೌದು ಸರ್. ಇದು ಲಾಸ್ಟ್ 5 years ಇಂದ ಇಲ್ಲಿ ರನ್ನಿಂಗ್ ಅಲ್ಲಿ ಇದೆ ಸರ್. ಓಕೆ ಓಕೆ. ಎಸ್ ಸರ್. 5 ವರ್ಷದಿಂದ ಈಗ ನೀವು ಇದನ್ನ ಮಾಡ್ತಾ ಇದ್ರಲ್ಲ ಸಾವಯವ ಗೊಬ್ಬರ? ಹೌದು ಸರ್. ಓಕೆ ಸರ್. ಸರ್ ನೋಡೋಣ ಸರ್. ಎಸ್ ಸರ್. ಓಕೆ ಸರ್. ಸರ್ ಈಗೇನು ಪರಿಚಯ ಮಾಡಿಸ್ಕೊಡ್ತೀರಾ ಸರ್ ಸರ್ ಮೊದಲೇದಾಗಿ? ಈಗ ನಮ್ದು ಇಲ್ಲಿ ಈಗ ಸಾವಯವ ಮತ್ತೆ ವರ್ಮಿ ಕಾಂಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಸರ್. ಅದನ್ನ ನೋಡೋಣ. ಸರ್, ಈ ವರ್ಮಿ ಕಾಂಪೋಸ್ಟ್ನ ಯಾಕೆ ಮಾಡ್ಬೇಕು ಅನಿಸ್ತು? ಯಾಕೆ ನಿಮಗೆ ಇಂಟ್ರೆಸ್ಟ್ ಬಂತು ಸರ್ ನಿಮಗೆ? ಸರ್ ವರ್ಮಿ ಕಾಂಪೋಸ್ಟ್ ಏನಂತಂದ್ರೆ, ಈ ಸಾವಯವ ಗೊಬ್ಬರ, ಈಗ ಏನ್ ಕೆಮಿಕಲ್ ಫರ್ಟಿಲೈಸರ್ಸ್ ಏನ್ ಉಪಯೋಗ ಮಾಡ್ತಾರೆ, ಅದ್ರ ಜೊತೆಗೆ ನಾವು ಯಾವ್ದೇ ಗಿಡ, ಯಾವ್ದೇ ಬೆಳೆ ಆಗ್ಲಿ, ಕಮರ್ಷಿಯಲ್ ಕ್ರಾಪ್ ಇರ್ಬೋದು, ಅಡಿಕೆ, ಬಾಳೆ, ತೆಂಗು ಯಾವ್ದೇ ಆದ್ರೂ ಕೂಡ ಯಾವ್ದಾದ್ರ ಮೂಲಕ ನಾವು ಆರ್ಗ್ಯಾನಿಕ್ ಕಂಪೋಸ್ಟ್ ನಾವು ಕೊಡ್ಲೇಬೇಕು. ಅದು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ದನದ ಗೊಬ್ಬರ ಆಗಿರ್ಬೋದು, ಅಥವಾ ಕುರಿ ಗೊಬ್ಬರ ಆಗಿರ್ಬೋದು, ಅಥವಾ ಸಾವಯವ ಗೊಬ್ಬರ ಆಗಿರ್ಬೋದು. ಕೆಮಿಕಲ್ ಫರ್ಟಿಲೈಸರ್ ಏನ್ ಯೂರಿಯಾ, DAP ಏನ್ ಹಾಕ್ತಿವಿ, ಅದ್ರ ಜೊತೆಗೆ ನಾವು ಸಾವಯವ ಗೊಬ್ಬರವನ್ನು ಕೊಡ್ಲೇಬೇಕು. ಅದರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಸ್ಟ್ ಅಪ್ಪ ಸಾವಯವ ಗೊಬ್ಬರ ಅಂತಂದ್ರೆ ಎರೆಹುಳ ಗೊಬ್ಬರ ಶ್ರೇಷ್ಠ ಗೊಬ್ಬರ. ಏನಕ್ಕೆ ಅಂತಂದ್ರೆ ಅದು ನ್ಯಾಚುರಲ್ ಆಗಿ ಹುಳಗಳಿಂದ ಆಗುವಂತ ಗೊಬ್ಬರ ಇರೋದ್ರಿಂದ ಅದರಲ್ಲಿ ಒಳ್ಳೆ ಹಾರ್ಮೋನ್ಸ್ ಇದೆ, ಗ್ರೋತ್ ಹಾರ್ಮೋನ್ಸ್ ಇದೆ. ಹಂಗಾಗಿ ಏನಾಗುತ್ತೆ, ಬೆಳೆಗಳ ಬೆಳವಣಿಗೆಗೆ ತುಂಬಾ ಉಪಯೋಗ ಸರ್. ಹಂಗಾಗಿ ಎರೆಹುಳ ಗೊಬ್ಬರ ರೈತರು ಮಾಡ್ಕೊಬೇಕು. ಅವ್ರಿಗೆ ಸಾಧ್ಯವಾಗದೆ ಅಂತದವರು ಕಮರ್ಷಿಯಲ್ ಆಗಿ ಪರ್ಚೇಸಿಂಗ್ ಮಾಡಿ ಕೂಡ ಮಾಡ್ಬೋದು ಸರ್. ಎಸ್ ಸರ್. ಈಗ ವರ್ಮಿ ಕಾಂಪೋಸ್ಟ್ ನಾನು ಯೂಸ್ ಮಾಡೋದಕ್ಕೂ ಬೇರೆ ತರದ ಗೊಬ್ಬರಗಳನ್ನು ಯೂಸ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಯಾಕೆ ವರ್ಮಿ ಕಾಂಪೋಸ್ಟ್ ನಾನು ಯೂಸ್ ಮಾಡಬೇಕು ಸರ್? ವರ್ಮಿ ಕಾಂಪೋಸ್ಟ್ ಏನಪ್ಪಾ ಅಂತಂದ್ರೆ, ಇದು ವರ್ಮ್ಸ್ ಅಂದ್ರೆ ಎರೆಹುಳಗಳಿಂದ ಮಾಡಲ್ಪಟ್ಟದು. ಇದು ಟೈಮ್ ತಗೊಳುತ್ತೆ ಸರ್. ಒಂದು 3 to 6 months ಟೈಮ್ ತಗೊಂಡು ಅದು ಗೊಬ್ಬರ, ಯಾವುದೇ ಸಾವಯವ ಇದನ್ನ ಏನೋ ಹಸಿರೆಲೆ ಇರ್ಬೋದು ಅಥವಾ ದನದ ಗೊಬ್ಬರಗಳಿಂದ ಕನ್ವರ್ಟ್ ಮಾಡುತ್ತೆ ವರ್ಮಿ ಕಾಂಪೋಸ್ಟ್ ಆಗಿ. ಅದರಲ್ಲಿ ಮೊದಲೇ ಹೇಳ್ದಂಗೆ ನಾನು, ಅದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಏನಾಗುತ್ತೆ, ಕ್ವಿಕ್ ಇಂಪ್ರೂವ್ಮೆಂಟ್, ಬೆಳೆಗಳಲ್ಲಿ ಬೇಗ ಬೆಳವಣಿಗೆ ಮತ್ತೆ ಒಳ್ಳೆ ಕಾಯಿ ಕಚ್ಚಕ್ಕೆ, ಹೂ ಕಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ ಸರ್. ಎಸ್ ಸರ್. ನಿಮ್ಮ ಕಂಪನಿ ಬಗ್ಗೆ ಇನ್ನೊಂದ್ಸಲ ನನಗೆ ಪರಿಚಯ ಮಾಡಿಸ್ಕೊಟ್ಬಿಡಿ ಸರ್ ನನಗೆ. ಸರ್, ಇದು ತುಳಸಿ ಆರ್ಗ್ಯಾನಿಕ್ಸ್ ಅಂತೇಳಿ, ಇದು HT ಕೋಟೆ ಮೈಸೂರು ಇಲ್ಲಿ ಇದೆ ಸರ್. ಈ ಯೂನಿಟ್ ಬಂದು ಸ್ಟಾರ್ಟ್ ಆಗಿದ್ದು 2021ರಲ್ಲಿ. ಅವಾಗಿಂದನೂ ನಾವು ವರ್ಮಿ ಕಾಂಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸುತ್ತಮುತ್ತ ಭಾಗಗಳಿಗೆಲ್ಲ ಸಪ್ಲೈ ಕೊಡ್ತಾ ಇದೀವಿ ಸರ್. ಈ ನಿಮ್ಮೊಂದು ಇದರಲ್ಲಿ ಯಾವ ರೀತಿ ನೀವು ವರ್ಮಿ ಕಾಂಪೋಸ್ಟ್ ತಯಾರು ಮಾಡ್ತೀರಿ ಸರ್ ನೀವು? ಸರ್, ಇಲ್ಲಿ ನಾವೇನ್ ಮಾಡ್ತೀವಿ, ನಾವು ವರ್ಮಿ ಕಾಂಪೋಸ್ಟ್ ಮಾಡಕ್ಕೆ ರಾ ಮೆಟೀರಿಯಲ್ ಬಂದ್ಬಿಟ್ಟು ಹಸು ಸಗಣಿ ಗೊಬ್ಬರವನ್ನ, ಮತ್ತೆ ಇಲ್ಲಿ ನಮ್ ಕಡೆ ಬಾಳೆ ದಿಂಡದು ವೇಸ್ಟ್ ಜಾಸ್ತಿ ಸಿಗ್ತದೆ. ಅದನ್ನ ಫಸ್ಟ್ ತಂದು ಅದನ್ನ ನಾವೇನ್ ಮಾಡ್ತೀವಿ, ಒಂದು 15 ದಿನ 20 ದಿನ ಫಸ್ಟ್ ವಾಟರಿಂಗ್ ಮಾಡಿ ಅದ್ರಲ್ಲಿರೋಂತಹ ಹೀಟ್ ಅಂಶವನ್ನ ತಣ್ಣಗೆ ಮಾಡಾದ್ಮೇಲೆ ಅದಕ್ಕೆ ಬೆಡ್ಡಿಂಗ್ ಮಾಡ್ತೀವಿ ಸರ್. ಒಂದು 30 ಅಡಿ ಉದ್ದದ್ದು, ಮತ್ತೆ ಒಂದು 2.5 ಅಡಿ ಅಗಲ, ಮತ್ತೆ ಒಂದು 3 ಅಡಿ ಹೈಟ್. ಈ ಹೈಟ್ ಅಲ್ಲಿ ಬೆಡ್ಡಿಂಗ್ ಮಾಡ್ಕೊಬಹುದು. ಅದರಲ್ಲಿ ಬೆಡ್ಡಿಂಗ್ ಮೆಥಡ್ ಅಲ್ಲೂ ವಿಧವಾಗಿದೆ ಸರ್. ಕೆಲವರು ಕಾಂಕ್ರೀಟ್ ಬೆಡ್ ತೊಟ್ಟಿಗಳನ್ನ ಮಾಡಿ ಅದರಲ್ಲಿ ಎರೆಹುಳ ಗೊಬ್ಬರವನ್ನ ಮಾಡ್ತಾರೆ. ಕೆಲವರು ಪ್ಲಾಸ್ಟಿಕ್ ಚೀಲಗಳನ್ನ ಬೆಡ್ ತರ ಮಾಡಿ ಮಾಡ್ತಾರೆ.
ಖರ್ಚು ಕಮ್ಮಿ ಆಗ್ಬೇಕು ಅಂದ್ರೆ ನೆಲದಲ್ಲೇ ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಅದ್ರ ಮೇಲೆ ನಿಮ್ಮಲ್ಲಿ ಕಲ್ಲು ಮಣ್ಣು ಪ್ಲಾಸ್ಟಿಕ್ ಮತ್ತೆ ಕಬ್ಬಣ ಇದು ಬಿಟ್ಟು ಏನೇ ಹಸಿರು ಯಾವ್ದೇ ಸಿಕ್ಕಿದ್ರು ಎರೆಹುಳ ತಿಂತದೆ. ಬಟ್ ಎರೆಹುಳಕ್ಕೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಅರ್ಧ ಕಳ್ತಿರ್ಬೇಕು. ಅಂದ್ರೆ ಈಗ ನೀವು ಹುಳಕ್ಕೆ ನೀವು ಡೈರೆಕ್ಟ್ ಆಗಿ ಎಲೆನ ಫೀಡ್ ಮಾಡಿದ್ರೆ ಅದು ತಿನ್ನೋದಿಲ್ಲ. ಸೊ ಹಂಗಾಗಿ ಆಲ್ರೆಡಿ ಡಿಕಂಪೋಸ್ ಆಗಿರೋ ಮೆಟೀರಿಯಲ್ ನ ನೀವು ಎರೆಹುಳ ಕೊಟ್ಟಾಗ ಅದು ಅದನ್ನ ತಿಂದು ಅದನ್ನ ಗೊಬ್ಬರವಾಗಿ ಕನ್ವರ್ಟ್ ಮಾಡುತ್ತೆ ಸರ್. ನೀವೇ ತಯಾರು ಮಾಡ್ತೀರಾ ನೋಡೋಣ ಸರ್? ಹೌದು ಸರ್. ಈಗ ಆಲ್ರೆಡಿ ಇದು ರೆಡಿ ಆಗಿರೋದ ಸರ್ ಇದು? ಇದು ರೆಡಿ ಆಗಿರೋದು. ಓಕೆ ಓಕೆ. ಇದು ಈ ತರ ರೆಡಿ ಆಗಿ ಫಸ್ಟ್ ಎರೆಹುಳ ಏನ್ ಮಾಡ್ತೀವಿ, ಹಸು ಸಗಣಿನ ಈ ತರ ಬೆಡ್ಡಿಂಗ್ ಮಾಡಿ ಇದಕ್ಕೆ ವಾಟರಿಂಗ್ ಮಾಡಿ. ಇದು ವಾಟರಿಂಗ್ ಡೈಲಿ ಮಾಡ್ತಿರ್ತೀರಾ ಸರ್ ಇದಕ್ಕೆ? 3 days ಒಂದ್ಸಲ ಒಣ್ಣಲ್ಲಿ ನೀರಿನಂಶ ಇರಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಎರೆಹುಳಗಳು ಆಚೆ ಹೋಗ್ಬಿಡ್ತವೆ. ಓಕೆ ಓಕೆ. ಹಂಗಾಗಿ ಒಂದು ತೇವಾಂಶ ಯಾವಾಗ್ಲೂ ಇರಬೇಕು. ಹಂಗಾಗಿ ಒಂದ್ 3 ದಿನಕ್ಕೊಂದ್ಸರಿ ನೀರು ಸಿಂಪಡಣೆ ಮಾಡ್ತಾನೆ ಇರ್ತೀವಿ ಸರ್. ಪೂರ್ತಿ ಎಲ್ಲ ನೀರಿಗೆಲ್ಲ ಸಿಂಪಡಣೆ ಸ್ಪ್ರೇ ಮಾಡ್ತಾ ಇರ್ತೀವಿ. ಈ ರೀತಿಯಾಗಿ ನೀವು ಬೆಡ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀರಾ ಸರ್? ಈ ತರ ಬೆಡ್ಗಳಿರುತ್ತೆ. ಈ ಬೆಡ್ ಅಲ್ಲಿ ಈ ತರ ಬೆಡ್ಗೆ ನೀವು ಎರೆಹುಳ ಹಾಕ್ಬಿಟ್ಟು ಒಂದು 3 to 6 months ಬಿಟ್ಬಿಟ್ಮೇಲೆ ಅದು ಹುಳ ಇದು ಗೊಬ್ಬರವಾಗಿ ಕನ್ವರ್ಟ್ ಆಗಿರುತ್ತೆ ಸರ್. ಆ ಗೊಬ್ಬರವನ್ನು ನೋಡ್ತೀವಿ, ಆ ತರ ಜರ್ಡಿ ಮಿಷನ್ ಗಳಿದೆ, ಅದ್ರಲ್ಲಿ ಫಿಲ್ಟರ್ ಮಾಡ್ತೀವಿ. ಈಗ ಆಲ್ಮೋಸ್ಟ್ ಎಲ್ಲ ಹುಳುಗಳು ಇದಾವೆ. ಎರೆಹುಳಗಳೇ ಸಿಗುತ್ತೆ ಸರ್ ನಮ್ಮ ಹತ್ರ. ಈ ಹುಳಗಳನ್ನ ಏನ್ ಮಾಡಿದ್ರೆ ಬಿಟ್ಟಾಗ ಏನಾಗುತ್ತೆ, ಅವು ಇದನ್ನ ಸಗಣಿ ಗೊಬ್ಬರ, ಹಸಿರೆಲ್ಲ ಗೊಬ್ಬರ ಯಾವ್ದೇ ಹಾಕಿದ್ರು ಕೂಡ ಅದನ್ನ ತಿಂದು ಈ ತರ ನಿಮಗೆ ಸಾಫ್ಟ್ ಆಗಿ ತುಂಬಾ ಕಪ್ಪಗಿರುತ್ತೆ. ಮತ್ತೆ ಸ್ಮೆಲ್ ಮಾಡಿದಾಗ ಏನು ಸ್ಮೆಲ್ ಇರಲ್ಲ. ಹೌದು. ಕಳತಿರುತ್ತೆ, ಫುಲ್ ಕಂಪ್ಲೀಟ್ ಆಗಿ ಬ್ಲಾಕಿಶ್ ಇರುತ್ತೆ, ತೂಕ ಕಮ್ಮಿ ಇರುತ್ತೆ. ನಿಮ್ಗೆ ಮಣ್ಣು ತರ ತೂಕ ಇರಲ್ಲ. ಮಣ್ಣು ಗೊಬ್ಬರ ಫುಲ್ಲು ವೆಯ್ಟ್ಲೆಸ್ ಆಗಿರುತ್ತೆ. ನಿಮ್ಗೆ ಚಾ ಪುಡಿ ತರ ಇರುತ್ತೆ. ಎಸ್ ಸರ್. ಇಲ್ಲಿ ಎರೆಹುಳು ನೀವು ತರಿಸ್ತೀರಾ ಅಥವಾ ಇಲ್ಲೇ ತಯಾರಾಗಿರುತ್ತೆ ಸರ್ ಇದು? ಸರ್ ನಾವು ಬೇರೆ ಬೇರೆ ಕಡೆಯಿಂದ ತರಿಸಿದ್ವಿ. ಅಂದ್ರೆ ಇದ್ರಲ್ಲಿ ಎರೆಹುಳ ಗೊಬ್ಬರ ಮಾಡಕ್ಕೆ ಅಂತಾನೆ ಒಂದು 3-4 ಜಾತಿ ಹುಳಗಳು ಸಿಗುತ್ತೆ. ಅದರಲ್ಲಿ ಐಸಿನಿಯಾ ಫೆಟಿಡಾ ಅಂತಿದೆ, ಯೂಡ್ರಿಲಸ್ ಯುಜಿನಿಯಾ ಅಂತಿದೆ. ಇದನ್ನ ನಾವು ಕೆಲವೊಂದು ರಾಜಸ್ಥಾನದಿಂದ ತರಿಸಿದೀವಿ. ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದನೂ ಕೆಲವು ಕಡೆಯಿಂದ ತಗೊಂಡು ಒಂದು 3-4 ತಳಿನ ಮಿಕ್ಸ್ ಮಾಡಿಬಿಟ್ಟಾಗ ಏನಾಗುತ್ತೆ, ಇದ್ರಲ್ಲಿ ಏನ್ ವಿಶೇಷಪ್ಪ ಅಂದ್ರೆ ಕೆಲವೊಂದು ಜಾತಿ ತುಂಬಾ ಡೀಪ್ ಅಲ್ಲಿ ಹೋಗಿ ಮೇಯುತ್ತೆ, ಕೆಲವು ಜಾತಿಗಳು ಬರೀ ಟಾಪ್ ಲೇಯರ್ ಅಲ್ಲಿ ಮೇಯುತ್ತೆ. ಹಂಗಾಗಿ ಎಲ್ಲಾ ಮಿಶ್ರ ಜಾತಿಗಳು ಇದ್ದಾಗ ಏನಾಗುತ್ತೆ, ಒಳ್ಳೆ ಉತ್ತಮವಾದ ಗೊಬ್ಬರ ನಮ್ಗೆ ಪ್ರೊಡಕ್ಷನ್ ಆಗುತ್ತೆ ಸರ್. ಈಗ ತೇವಾಂಶ ಅಂತ ಬಂದಾಗ ತೇವಾಂಶ ಯಾವ ಪ್ರಮಾಣದಲ್ಲಿ ಇರ್ಬೇಕು ಸರ್ ಇದರಲ್ಲಿ? ಸರ್ ಅಂದ್ರೆ ಈ ತೇವಾಂಶ ಹೆಂಗಿರ್ಬೇಕು ಅಂದ್ರೆ ನೀರು ಹರಿಯೋ ತರ ಇರಬಾರ್ದು. ಅಂದ್ರೆ ಈಗ ಹೆಂಗಪ್ಪ ಅಂತಂದ್ರೆ ನೀವು ಕೈ ಹಾಕಿದ್ರೆ ತೇವಾಂಶ ಇರಬೇಕು. ತೀರಾ ಜಾಸ್ತಿನೂ ಇರಬಾರ್ದು, ತೀರಾ ಕಮ್ಮಿನೂ ಇರಬಾರ್ದು, ಒಂದು ಸಮ ಪ್ರಮಾಣದಲ್ಲಿ ಇರಬೇಕು. ಎಸ್ ಸರ್. ಈಗ ಟೆಂಪರೇಚರ್ ನ ಕಂಟ್ರೋಲ್ ಮಾಡಕ್ ನೀವು ಯಾವ ತರ ಕ್ರಮಗಳನ್ನ ಇದು ಮಾಡ್ತೀರಾ ಸರ್? ಈ ತರ ನೋಡಿ, ಈ ತರ ನೀವು ಶೇಡಿಂಗ್ ನೆಟ್ ಗಳನ್ನ ಹಾಕೊಬೇಕಾಗತ್ತೆ. ಈ ಶೇಡಿಂಗ್ ನೆಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಬರೋದು ಬರ್ಡ್ಸ್, ಕೊಕ್ರೆಗಳಾಗಿರ್ಬೋದು, ಇವುಗಳು ಹುಳಗಳನ್ನೆಲ್ಲ ತಿಂದ್ಬಿಡ್ತವೆ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ. ಹಂಗಾಗಿ ಶೇಡ್ ನೆಟ್ ಗಳನ್ನ ಬೆಳೆಸ್ಕೊಂಡು ಇದ್ರ ಮೇಲೆ ನೀವು ತೆಂಗಿನ ಗರಿಗಳು ಆ ತರದ್ ಹಾಕೊಂಡ್ರೆ ತಂಪು ವಾತಾವರಣ ಸೃಷ್ಟಿ ಆಗುತ್ತೆ. ಈಗ ಒಂದು ಗೊಬ್ಬರ ರೆಡಿ ಆಗಕ್ಕೆ ನಂಗೆ ಎಷ್ಟು ದಿನಗಳು ತಗೊಳುತ್ತೆ ಸರ್? ಸರ್ ಮಿನಿಮಮ್ 3 to 6 months ಬೇಕು. 3 to 6 months. ಅದೇನಾಗುತ್ತೆ, ಒಂದು 4 ಅಡಿ ನೀವು ಒಂದು 3 ಅಡಿ ಗೊಬ್ಬರ ಹಾಕಿದೀರಾ ಅಂತಂದ್ರೆ ಅದು ಟಾಪ್ ಲೇಯರ್ ಆಗ್ತಾ ಹೋಗುತ್ತೆ, ಕೆಳಗಡೆಯಿಂದ ಆಗಲ್ಲ, ಮೇಲ್ಗಡೆಯಿಂದ ಆಗುತ್ತೆ. ಸೊ ಫಸ್ಟ್ ಟಾಪ್ ಲೇಯರ್ ಆಗಿದೆ ಅಂದ್ರೆ ನೀವು ಅದನ್ನ ಸ್ಕ್ರಾಪ್ ಮಾಡಿ ನೀವು ಗೊಬ್ಬರನ ತಗೊಬಹುದು. ಮತ್ತೆ ಅದು ಏನಾಗುತ್ತೆ, ಕೆಳಗಡೆ ಆಗ್ತಾ ಹೋಗುತ್ತೆ. ಇಲ್ಲ ಬೆಡ್ ನೀವು ಫುಲ್ ಫ್ಲಾಟ್ ಬೆಡ್ ಅಂತ ಹೇಳ್ತಾರೆ, ಅಂದ್ರೆ 1.5 ಅಡಿ ಫ್ಲಾಟ್ ಬೆಡ್ ಅಲ್ಲಿ ಹಾಕ್ಬಿಟ್ರೆ ಒಂದ್ 3 ತಿಂಗಳಾದ್ರೆ ಕಂಪ್ಲೀಟ್ ಆಗ್ಬಿಟ್ರೆ 3 ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಈ ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ರೈತಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ? ಮತ್ತೆ ಇದು ನಾನು ಒಂದು ಸಾವಯವ ಭೂಮಿಯನ್ನ ಮಾಡ್ಕೋಬೇಕಂದ್ರೆ ನನಗೆ ಯಾವ ತರ ಅನುಕೂಲ ಆಗುತ್ತೆ ಸರ್ ಇದು? ಸರ್ ಈಗ ಏನಾಗುತ್ತೆ, ಸಾವಯವ ಈಗ ಗೊಬ್ಬರ ಅಂದ್ರೆ ಕೆಲವರು ಹೆಂಗ್ ಮಾಡ್ತಾರೆ ಅಂದ್ರೆ ಯೂರಿಯಾ DAP ಇದ್ರಲ್ಲೇ ಮಾಡ್ತಾರೆ. ಬಟ್ ನಾವು ನೈಸರ್ಗಿಕವಾಗಿ ನೋಡಿದಾಗ ಈ ತ್ವರಿತ ಬೆಳವಣಿಗೆಗೆ ಯೂರಿಯಾ DAP ಎಲ್ಲ ಬೇಕಾಗುತ್ತೆ. ಬಟ್ ಏನಪ್ಪಾ ಅದರ ಜೊತೆಗೆ ಸಾವಯವ ಇಂಗಾಲನು ಕೂಡ ಭೂಮಿಗೆ ಒದಗಿಸ್ಬೇಕಾಗತ್ತೆ. ನಾವು ಅಲ್ಲಿ ಭೂಮಿಲಿ ಇಲ್ಲ ಅಂತಂದಾಗ ಏನಾಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ನಾವು ಭೂಮಿಗೆ ಕೊಡ್ಬೇಕು ಅಂದಾಗ ಏನಾಗುತ್ತೆ, ನಾವು ಹೊರಗಡೆಯಿಂದಾನೇ ಹಾಕ್ಬೇಕಾಗತ್ತೆ. ಅದು ಯಾವ್ದೋ ಒಂದು ಮೂಲಕ ನಾವು ಕೊಡ್ಬೇಕಾಗತ್ತೆ. ಹಸಿರೆಲ್ಲ ಗೊಬ್ಬರನೋ ಅಥವಾ ಸಾವಯವ ಗೊಬ್ಬರನೋ ಅಥವಾ ಕೋಳಿ ಗೊಬ್ಬರನೋ, ಕುರಿ ಗೊಬ್ಬರನೋ, ಎರೆಹುಳ ಗೊಬ್ಬರನೋ ಅಥವಾ ದನದ ಗೊಬ್ಬರನೋ ಯಾವ್ದೋ ಒಂದು ರೀತಿಯಲ್ಲಿ ನಾವು ಗಿಡಗಳ ಬುಡಕ್ಕೆ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಈ ಮೈಕ್ರೋಬ್ಸ್, ಸಾಯಿಲ್ ಮೈಕ್ರೋಬ್ಸ್ ಆಕ್ಟಿವಿಟಿ ಜಾಸ್ತಿ ಆದಾಗ ಅದೇನಾಗುತ್ತೆ, ಇದು ಸಿಂಬಯೋಸಿಸ್ ಅಂತ ಹೇಳ್ತಾರೆ ಸರ್. ಈ ಒಂದು ಗಿಡ ಅದರಲ್ಲಿರೋಂಥ ಜೀವಾಣುಗಳ ಜೊತೆ ಒಡನಾಟ ಇಟ್ಕೊಂಡೆ ಅದರದ್ದು ಬೆಳವಣಿಗೆಗೆ ಏನ್ ಬೇಕೋ ಆಹಾರವನ್ನ ಪೂರೈಸ್ಕೊಂತದೆ. ಸೊ ಅದು ಆಗಬೇಕು ಅಂತಂದ್ರೆ ಅಲ್ಲಿರೋಂಥ ಸೂಕ್ಷ್ಮ ಜೀವಿಗಳಿಗೆ ಏನಾಗುತ್ತೆ, ಸಾವಯವ ಇಂಗಾಲ ಬೇಕಾಗುತ್ತೆ. ಸಾವಯವ ಇಂಗಾಲ ಎಲ್ಲಿಂದ ಸಿಗುತ್ತೆ ಅಂದ್ರೆ ನಮ್ಮ ಹಸಿರೆಲೆ ಗೊಬ್ಬರ, ಎರೆಹುಳ ಗೊಬ್ಬರ, ದನದ ಗೊಬ್ಬರ, ಇದರಿಂದಾನೇ ಸಿಗೋದು. ನಾವು ಬರೀ ಈ DAP ಯೂರಿಯಾ ಹಾಕ್ಬೇಕು, ಬಟ್ ಅದ್ರ ಜೊತೆಗೆ ನಾವು ಸಾವಯವ ಗೊಬ್ಬರವನ್ನು ಹಾಕ್ಲೇಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ ಸರ್.
ಈಗ ಭೂಮಿಯ ಒಂದು pH ಮೌಲ್ಯವನ್ನ ನಾನು ಹೆಚ್ಚು ಮಾಡ್ಬೇಕಂದ್ರೆ ಈ ಒಂದು ಗೊಬ್ಬರ ಎಷ್ಟು ಉಪಯೋಗ ಆಗುತ್ತೆ ಸರ್? ಹೌದು ಸರ್, ಇವೆಲ್ಲ ಈಗ ಏನಂದ್ರೆ ಈ ಎರೆಹುಳ ಗೊಬ್ಬರ ಆಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಅಥವಾ ದನದ ಗೊಬ್ಬರ ಆಗಿರ್ಬೋದು, ಇವೆಲ್ಲ ಬಂದು ಏನಂದ್ರೆ ಗಿಡಗಳಿಗೆ ಒಂದು ಉತ್ತಮವಾದ ಬೆಳವಣಿಗೆಗೆ ಏನು pH ರಿಕ್ವೈರ್ಮೆಂಟ್ ಇರುತ್ತೋ, ಅಂದ್ರೆ ನ್ಯೂಟ್ರಲ್ pH, ನಿಯರ್ ಟು ನ್ಯೂಟ್ರಲ್ pH, ಆ pH ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಈ ಗೊಬ್ಬರಗಳು ಹಾಕೋದ್ರಿಂದ ಈ ಸ್ವಲ್ಪ ಏನಾಗುತ್ತೆ, ನೀವು ಯೂರಿಯಾ DAP ಎಲ್ಲ ಹಾಕೋದ್ರಿಂದ pH ಹೈ ಆಗುತ್ತೆ, ಆಲ್ಕಲೈನ್ pH ಆಗುತ್ತೆ. ಆಲ್ಕಲೈನ್ pH ಆದಾಗ ಏನಾಗುತ್ತೆ, ಅಲ್ಲಿ ಸೂಕ್ಷ್ಮ ಜೀವಿಗಳು ಬದುಕುವಂತ ವಾತಾವರಣ ತುಂಬಾ ಕಮ್ಮಿ ಇರುತ್ತೆ. ಓಕೆ. ಸೊ ಹಂಗಾಗಿ ಆ pH ನ ನಾವು ಡೌನ್ ಮಾಡಬೇಕು ಅಂತಂದಾಗ ಏನಾಗುತ್ತೆ, ನಾವು ಈ ತರ ಗೊಬ್ಬರಗಳನ್ನ ಹಾಕಿ ನ್ಯೂಟ್ರಲ್ pH ಗೆ ತರಬೇಕಾಗತ್ತೆ ಸರ್ ವಾಪಸ್ಸು. ಈಗ ಇನ್ನೊಂದು ಮೇನ್ ಆಗಿ ಬರುವಂತ ಪ್ರಶ್ನೆ ಅಂದ್ರೆ, ಈಗ ವರ್ಮಿ ಕಾಂಪೋಸ್ಟ್ ಮಾಡ್ಬೇಕಾದ್ರೆ ಈಗ ಪಕ್ಷಿಗಳ ಕಾಟ ಜೊತೆಗೆ ಇರುವೆಗಳ ಕಾಟ ಇರುತ್ತೆ. ಹೌದು. ಅದನ್ನ ಕಂಟ್ರೋಲ್ ಮಾಡಕ್ ನೀವೇನ್ ಕ್ರಮಗಳನ್ನು ಕೈಗೊಂಡಿದ್ರೆ ಸರ್ ಇಲ್ಲಿ? ಸರ್, ಈ ಇರುವೆಗಳದು ಕಾಟ ಯಾವಾಗ ಶುರುವಾಗುತ್ತೆ ಅಂದ್ರೆ, ಇರುವೆಗಳು ಯಾವಾಗಲೂ ಏನಾಗುತ್ತೆ, ನೀವು ಈಗ ಕಿಚನ್ ಸ್ಕ್ರಾಪ್ ಆಗಿರ್ಬೋದು, ಅಥವಾ ಸಿಹಿ ತಿಂಡಿ ಇರ್ಬೋದು, ಈಗ ಕಬ್ಬಂದು ವೇಸ್ಟು, ಅಥವಾ ಇನ್ನು ಕಳ್ತಿಲ್ದೇ ಇರೋ ಅಂತಹ ಮೆಟೀರಿಯಲ್ ಅಲ್ಲಿ ಇರುವೆಗಳು ಜಾಸ್ತಿ ಇರುತ್ತೆ. ನಾವು ಎರೆಹುಳಕ್ಕೆ ಕೊಡ್ಬೇಕಾಗಿರೋದು ಅರ್ಧ ಕಳ್ತಿರೋ ಅಂತವು. ಈಗ ನಾವು ಸಗಣಿ ಗೊಬ್ಬರ ಅರ್ಧ ಕಳ್ತಿರೋ ಗೊಬ್ಬರ ಲೆಕ್ಕನೇ ಅದು. ಏನಕ್ಕೆ ಅಂದ್ರೆ ಅದ್ರಲ್ಲಿ ಇರುವೆ ಹತ್ತೋದಿಲ್ಲ. ಏನಾದ್ರೂ ಇರುವೆಗೆ ಇಷ್ಟ ಆಗಂತಹ ತಿಂಡಿ ಐಟಮ್ಗಳು ಆ ಗೊಬ್ಬರದಲ್ಲಿ ಮಿಕ್ಸ್ ಆಗಿದ್ದಾಗ ಅಷ್ಟೇ ಇರುವೆಗಳು ಸ್ಟಾರ್ಟ್ ಆಗುತ್ತದೆ. ಇಲ್ಲ ಅಂತಂದ್ರೆ ಇರುವೆಗಳು ಬರೋ ಚಾನ್ಸಸ್ ಇಲ್ಲ. ಹಂಗಾಗಿ ಏನಾಗುತ್ತೆ, ನೀವು ಎರೆಹುಳಕ್ಕೆ ತಿನ್ನಕ್ಕೆ ಕೊಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಅದನ್ನ ಒಂದ್ ಕಡೆ ಗುಪ್ಪೆ ಮಾಡಿ ಅದಕ್ಕೆ ಚೆನ್ನಾಗಿ ನೀರು ಕೊಟ್ಟು ಅದನ್ನ ಅರ್ಧ ಕಳಿಸ್ಬೇಕು, ಒಂದು 1 ಮಂತ್ 15 ದಿನ. ಆಮೇಲೆ ಹುಳ ಬಿಟ್ಟಾಗ ಏನಾಗುತ್ತೆ, ಇರುವೆಗಳು ಆಟೋಮೆಟಿಕ್ ಆಗಿ ಅಲ್ಲಿ ಡೌನ್ ಆಗುತ್ತೆ. ಈಗ ಇನ್ನೊಂದು ಬರುವಂತ ಸಮಸ್ಯೆ ಅಂದ್ರೆ, ಒಬ್ರು ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇರ್ತಾರೆ ಅಥವಾ ಈ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ವರ್ಮಿ ಕಾಂಪೋಸ್ಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಸ್ಮೆಲ್ ಜಾಸ್ತಿ ಆಗ್ತಾ ಬರ್ತವೆ. ಹಂಗೆ ಬರೋದಕ್ಕೆ ಕಾರಣ ಏನಾಗಿರುತ್ತೆ ಸರ್? ಎರೆಹುಳ ಗೊಬ್ಬರ ಮಾಡ್ಬೇಕಾದ್ರೆ ನನಗೆ ತಿಳಿದಂಗೆ ಸ್ಮೆಲ್ ಯಾಕೆ ಬರುತ್ತೆ ಅಂತಂದ್ರೆ, ಈಗ ನೀವು ಕಳ್ತಿಲ್ದಿರೋ ಐಟಮ್ ಅಂದ್ರೆ, ಈಗ ನೀವು ಡೈರೆಕ್ಟ್ ಆಗಿ ಕಿಚನ್ ವೇಸ್ಟು ಅದೆಲ್ಲ ಇಟ್ಟಾಗ ಏನಾಗುತ್ತೆ, ಅದು ಸ್ಮೆಲ್ಲು ಫಂಗಸ್ ಎಲ್ಲ ಬೆಳೆದು ಅದ್ರಲ್ಲಿ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಹೆಂಗೆ ನೀವು ಮುನ್ಸಿಪಲ್ದು ಸ್ಮೆಲ್ ಹೆಂಗ್ ಬರುತ್ತೋ ಆ ತರ ಬರುತ್ತೆ. ಸಗಣಿ ನೀವು ಬರೀ ಸಗಣಿಲಿ ಮಾಡ್ಕೊಂಡಾಗ ಅಥವಾ ಹಸಿರೆಲೆಯಲ್ಲಿ ಮಾಡ್ಕೊಂಡಾಗ ಆ ಸಮಸ್ಯೆ ಇರೋದಿಲ್ಲ. ನೀವು ಆತರ ಸಮಸ್ಯೆ ಇತ್ತು ಅಂದ್ರೆ ಫಸ್ಟ್ ಅದನ್ನ ಕಳಿಸ್ಬೇಕು ಸರ್. ಈಗ ಸಗಣಿ, ಈಗ ಕಿಚನ್ ವೇಸ್ಟು ಅಥವಾ ಮುನ್ಸಿಪಲ್ ವೇಸ್ಟ್ ಅಲ್ಲಿ ನೀವು ಗೊಬ್ಬರ ಮಾಡ್ತೀವಿ ಅಂತಂದಾಗ ಅದನ್ನ ಎಲ್ಲಾರ ಒಂದ್ ಕಡೆ ರಾಶಿ ಹಾಕಿ ಅದಕ್ಕೆ ವಾಟರಿಂಗ್ ಮಾಡಿ ಅದನ್ನ ಡಿಕಂಪೋಸ್ ಆಗಕ್ಕೆ ಬಿಡಬೇಕು. 1 ತಿಂಗಳು ಬಿಟ್ರೆ ಅದು ಆಟೋಮೆಟಿಕ್ 1 ತಿಂಗಳು ಅದ್ರ ಸ್ಮೆಲ್ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಅದನ್ನ ಎರೆಹುಳ ಗೊಬ್ಬರ ಮಾಡೋದಕ್ಕೆ ಉಪಯೋಗ ಮಾಡ್ಕೊಬಹುದು. ಇನ್ನೊಂದು ಅತಿ ಮುಖ್ಯವಾಗಿ ಬರುವಂತ ಸಮಸ್ಯೆ ಅಂದ್ರೆ ಓವರ್ ಆಗಿ ವಾಟರಿಂಗ್ ಆಗಿರುತ್ತೆ. ಅದನ್ನ ನಾನು ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು ಸರ್? ಸರ್, ಈಗ ನೀವು ಇದು ಕಾಂಕ್ರೀಟ್ ಪಿಟ್ಗಳು ಮಾಡಿತ್ತಂದ್ರೆ ಕೆಳಗಡೆ ನೀವು ಅದರದ್ದು ಇದನ್ನ ಇದು ಕೆಳಗಡೆ ದಾರಿ ನೀರು ಎಕ್ಸಸ್ ನೀರು ಏನಾದ್ರು ಫಿಲ್ ಆದ್ರೆ ಏನಾಗುತ್ತೆ, ಅದು ಹೋಗಕ್ಕೆ ಜಾಗ ಮಾಡಿರೋ. ಆ ಜಾಗ ಹೆಂಗೆ ಅಂತಂದ್ರೆ, ಈಗ ನೀವು ತೊಟ್ಟಿಗಳಲ್ಲಿ ಮಾಡಿರ್ತೀರ ಅಂದ್ರೆ ಒಂದು ಲೇಯರ್ಲಿ ಫಸ್ಟ್ ನೀವು ಈ ತೆಂಗಿನ ಚಿಪ್ಗಳು ಬರುತ್ತೆ, ಆ ಚಿಪ್ಗಳನ್ನ ಹಾಕಿ ಅದ್ರ ಮೇಲೆ ನೀವು ಸಗಣಿ ಗೊಬ್ಬರನ ಫೀಡ್ ಮಾಡಿದಾಗ ಏನಾಗುತ್ತೆ, ಎಕ್ಸಸ್ ನೀರು ಆ ಕೆಳಗಡೆ ಚಿಪ್ಪದ ಏನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ನೀವು ಕೆಳಗಡೆ ಒಂದು ರಂಧ್ರ ಇಟ್ಟಿದ್ರೆ ಆ ರಂಧ್ರ ಮುಖಾರ ಆಚೆ ಹೋಗುತ್ತೆ. ಫ್ಲಾಟ್ ಬೆಡ್ ಅಲ್ಲಿ ಮಾಡೋದ್ರಿಂದ ನೀವು ಸೈಡ್ ಅಲ್ಲಿ ಏನು ಸಮಸ್ಯೆ ಇಲ್ಲ. ಅಂದ್ರೆ ಎಕ್ಸಸ್ ನೀರ್ ಹಾಕೋರು ಕೂಡ ಆಚೆಗೆ ಹರಿದು ಹೋಗೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ನೀವು ಮಾರ್ಕೆಟಿಂಗ್ ಯಾವ ತರ ರೆಡಿ ಮಾಡ್ಕೊಂಡಿದ್ದೀರಾ ಸರ್ ಇದನ್ನ? ಸರ್, ನಾವು ಆಲ್ಮೋಸ್ಟ್ ಒಂದು 5 years ಇಂದ ಮಾಡ್ತಾ ಇರೋದ್ರಿಂದ ನಮ್ಗೆ ಆಲ್ರೆಡಿ ರೆಡಿ ಕಸ್ಟಮರ್ಸ್ ಇರ್ತಾರೆ, ಆಲ್ರೆಡಿ ರಿಪೀಟೆಡ್ ಕಸ್ಟಮರ್ಸ್ ಇರ್ತಾರೆ. ಅವರು ಬಂದು ತಗೊಂಡು ಹೋಗ್ತಾ ಇರ್ತಾರೆ ಸರ್. ಮತ್ತೆ ನಿಮ್ಮಂತ ಇದರ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದಷ್ಟು ಯೂಟ್ಯೂಬರ್ಸ್ ಕಡೆಯಿಂದ ನಮ್ದು ಇಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದ್ರಿಂದ ಅದ್ರ ಮುಖಾಂತರ ಕೆಲವೊಬ್ರು ಫೋನ್ ಮಾಡ್ಕೊಂಡು ಬಂದು ತಗೊಂಡು ಹೋಗ್ತಾರೆ. ಈಗ ಮೇನ್ ಆಗಿ ಈಗ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಉಪಯೋಗ ತುಂಬಾನೇ ಇದೆ. ಇದನ್ನ ನಾನು ಹಣ್ಣಿನ ಬೆಳೆಗಳಿಗಾಯ್ತು ಅಥವಾ ತರಕಾರಿಗಳಿಗಾಯ್ತು ಬೆಳೆಸೋದ್ರಿಂದ ಯಾವ ರೀತಿಯಾಗಿ ನನಗೆ ಪ್ರಮೋಟ್ ಆಗುತ್ತೆ ಸರ್ ಇದು? ಸರ್, ನಾನು ಮೊದಲೇ ಹೇಳ್ದಂಗೆ ಈ ಗೊಬ್ಬರ ಅನ್ನೋದೇ ಒಂದು ಉತ್ತಮ ಬೆಳವಣಿಗೆಗೆ ಉಪಯೋಗ ಮಾಡುವಂತ ವಸ್ತು ಆಗಿರೋದ್ರಿಂದ, ಎರೆಹುಳ ಅದ್ರಲ್ಲೂ ಎರೆಹುಳ ಮೊದಲೇ ಹೇಳ್ದಂಗೆ ಇದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ, ಸಾವಯವ ಇಂಗಾಲ ಚೆನ್ನಾಗಿರೋದ್ರಿಂದ ನೀವು ಎರೆಹುಳ ಗೊಬ್ಬರ ಹಾಕಿದಾಗ ಏನಾಗುತ್ತೆ, ಅದರಲ್ಲಿ ಎನ್ರಿಚ್ಮೆಂಟ್ ಆಗುತ್ತೆ, ಸಾಯಿಲ್ ಎನ್ರಿಚ್ಮೆಂಟ್ ಆಗೋದ್ರಿಂದ ಇಳುವರಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅಣ್ಣ, ಈಗ ಮೇನ್ ಆಗಿ ಈಗ ಅದ್ರ ಬಗ್ಗೆ ಉಪಯೋಗ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಈಗ ಕೆಲವೊಬ್ರು ಬೆಳೆಗಳ ಬಗ್ಗೆ ಕೇಳ್ತಾರೆ, ವರ್ಮಿ ಕಾಂಪೋಸ್ಟ್ ನಾನು ಉಪಯೋಗ ಮಾಡೋದ್ರಿಂದ ನನಗೆ ಬೆಳೆ ಇಳುವರಿ ಚೆನ್ನಾಗಿ ಕೊಡುತ್ತಾ, ಯಾವ ತರ ಕೊಡುತ್ತೆ ಅಂತ ಬಗ್ಗೆ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮ ಅನುಭವದಲ್ಲಿ. ಸರ್, ಎರೆಹುಳ ಗೊಬ್ಬರ ನೀವು ಫಸ್ಟ್ ಇದು ಯಾವುದೇ ಒಂದು ಬೆಳೆ ಹಾಕಕ್ಕಿಂತ ಮುಂಚೆ ಪ್ರಿಪರೇಷನ್ ಅಂತ ಮಾಡ್ತಾರೆ ಸರ್. ಬೆಳೆ ಹಾಕಿ ನಾವು ಸಾಯಿಲ್ ಪ್ರಿಪರೇಷನ್ ಮಾಡಬಾರ್ದು. ಸಾಯಿಲ್ ಪ್ರಿಪೇರ್ ಮಾಡಿಕೊಂಡು ನಾವು ಬೆಳೆ ಹಾಕ್ಬೇಕಾಗತ್ತೆ. ಇವಾಗ ಏನಾಗುತ್ತೆ, ನೀವು ನಾಟಿ ಟೈಮಲ್ಲಿ ಈಗ ಯಾವುದೋ ಒಂದು ತೆಂಗಿನ ಗಿಡ ಹಾಕ್ತಿರ್ತೀರಾ ಅಥವಾ ಅಡಿಕೆ ಗಿಡ ಹಾಕ್ತಿರ್ತೀರಾ, ಅವಾಗ ಅದರದ್ದು ಏನು ನಾಟಿ ಮಾಡ್ತಿರಲ್ಲ ಆ ಟೈಮಲ್ಲಿ ನೀವು ಈ ಥರ ಗೊಬ್ಬರಗಳನ್ನ ಯಥೇಚ್ಛವಾಗಿ ಉಪಯೋಗ ಮಾಡ್ಕೊಂಡು ನಾಟಿ ಮಾಡೋದ್ರಿಂದ ಏನಾಗುತ್ತೆ,
ಅದರದ್ದು ಸಾಯಿಲ್ ಅಲ್ಲಿ ಈ ಗೊಬ್ಬರಗಳೆಲ್ಲ ಮಿಕ್ಸ್ ಆಗೋದ್ರಿಂದ pH ಸ್ಯಾಚುರೇಷನ್ ಆಗಿ ಒಂದು ನ್ಯೂಟ್ರಲ್ pH ಬರೋದ್ರಿಂದ ಏನಾಗುತ್ತೆ, ಬೇರೂರೋದಕ್ಕೆ ಯಾವುದೇ ಗಿಡ ಆದ್ರೂ ಒಳ್ಳೆ ಬೇರ್ ಕೊಟ್ಟು ಅದು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸರ್. ಒಂದು ಎಕರೆಗೆ ನಾನು ಎಷ್ಟು ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡಬೇಕಾಗತ್ತೆ ಸರ್? ಇದು ಹೆಂಗಂದ್ರೆ ಡಿಪೆಂಡ್ ಆಗುತ್ತೆ ನೀವು ಏನ್ ಕ್ರಾಪ್ ಆಗ್ತಾ ಇದ್ದೀರಾ ಅಂತಂದ್ರೆ. ಈಗ ಕ್ರಾಪ್ ಅಂದ್ರೆ ಈಗ ನೀವು ತೆಂಗಿನ ಗಿಡ, ಬಾಳೆ ಗಿಡ ಅಥವಾ ಅಡಿಕೆ ಗಿಡ ಆಗ್ತಾ ಇದ್ದೀರಾ ಅಂತಂದ್ರೆ ಒಂದು ನಾಟಿ ಸಮಯದಲ್ಲಿ ಒಂದು 2 ರಿಂದ 3 kg ತರ ಒಂದು ಗಿಡಕ್ಕೆ ಅಂತ ಹಾಕೊಬಹುದು ಸರ್. ಅಥವಾ ನೀವು ಈಗ ಪಾಲಿಯೋಸಲ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು 2 ರಿಂದ 3 ಟನ್ ಆ ತರ ಕೊಟ್ಕೊಬೇಕಾಗಿದೆ. ರೋಸ್ ಮಾಡ್ತಾ ಇರ್ತಾರೆ, ಕೆಲವರು ಕ್ಯಾಪ್ಸಿಕಮ್ ಮಾಡ್ತಾ ಇರ್ತಾರೆ. ಆ ತರ ಇದ್ದಾಗ ಅಂದಾಜಾಗಿ ಹೇಳ್ಬೇಕು ಅಂತಂದ್ರೆ 1 ಎಕರೆಗೆ 1.5 ರಿಂದ 2 ಟನ್ ಗೊಬ್ಬರನ ಯೂಸ್ ಮಾಡಿದ್ರೆ ಯಾವ್ದೇ ಬೆಳೆಗಾದ್ರೂ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಸರ್. ಸರ್, ಇನ್ನೊಂದು ರೈತರು ಕೇಳ್ತಕ್ಕಂಥ ಪ್ರಶ್ನೆ ಸರ್, ನಂದು ಈಗ ಆಲ್ಮೋಸ್ಟ್ ನಾನು ಎಲ್ಲ ರಸಗೊಬ್ಬರನ ನಾನು ಯೂಸ್ ಮಾಡ್ತಾ ಇದ್ದೆ, ರಾಸಾಯನಿಕ ಗೊಬ್ಬರಗಳನ್ನ. ಈಗ ನಾನು ಸಾವಯವ ಗೊಬ್ಬರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಆರ್ಗಾನಿಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನೀವು ವರ್ಮಿ ಕಾಂಪೋಸ್ಟ್ ಎಷ್ಟು ಉಪಯೋಗ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಸರ್, ಸಾವಯವ ಈಗ ಅದರಲ್ಲಿ ಹೈಬ್ರಿಡ್ಸ್ ಅಂತ ಬರುತ್ತೆ ಸರ್. ಈಗ ನಾವು ಕಲರ್ ಕ್ಯಾಪ್ಸಿಕಮ್ ಇರುತ್ತೆ, ಪಾಲಿಯೋಸಲ್ ಮಾಡಬೇಕು, ಅದನ್ನ ನಾನು ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಆಗದೇ ಇಲ್ಲ. ಏನಕ್ಕೆ ಅಂತಂದ್ರೆ ಅದು ಹೈಬ್ರಿಡೇ ಹಾಗೆ. ಯಾಕಂದ್ರೆ ಹೆಚ್ಚು ಬೆಳೆ ಕೊಡುವಂತ ಗಿಡಗಳಿಗೆ ಹೆಚ್ಚು ಆಹಾರ ನಾವು ಕೊಡ್ಬೇಕಾಗತ್ತೆ. ಈ ವರ್ಮಿ ಕಾಂಪೋಸ್ಟ್, ಆರ್ಗ್ಯಾನಿಕ್ ಕಾಂಪೋಸ್ಟ್ ಏನಂದ್ರೆ ಇದು ಸಾಯಿಲ್ ಪ್ರಿಪರೇಷನ್ ಪರ್ಪಸ್ ಯೂಸ್ ಮಾಡೋಂಥದ್ದು. ಇದರಿಂದ ಇಮಿಡಿಯೇಟ್ ಆಗಿ ಗಿಡಕ್ಕೆ ಈಗ 1 kg ಕೊಡುವಂತ ನಾಟಿ ಗಿಡಕ್ಕೆ ಅವ್ರೇನ್ ಮಾಡ್ತಾರೆ, ಹೈಬ್ರಿಡೇಷನ್ ಮಾಡಿ 10 kg ಕೊಡೋ ತರ ಮಾಡಿರ್ತಾರೆ. ಅವಾಗ ನಾವೇನಾಗುತ್ತೆ, ಆ ಫರ್ಟಿಲೈಸರ್ಸ್ ನ ಹಾಕ್ಲೇಬೇಕಾಗತ್ತೆ. ಯೂರಿಯಾ ಆಗಿರ್ಬೋದು, ಅದು ಏನೋ ಒಂದು ರೆಕಮೆಂಡೇಶನ್ ಇರುತ್ತೆ ಹೈಬ್ರಿಡ್, ಪರ್ಟಿಕ್ಯುಲರ್ ಹೈಬ್ರಿಡ್. ಆ ರೆಕಮೆಂಡೇಶನ್ ಜೊತೆಗೆ ನಾವು ವರ್ಮಿ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರನ ಹಾಕಬೇಕು ವಿನ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮಾಡ್ತೀವಿ ಅಂತ ಹೋಗಿ ಹೈಬ್ರಿಡ್ಸ್ಗೆ ನಾವು ಬರೀ ಸಾವಯವ ಗೊಬ್ಬರದಲ್ಲೇ ನಾವು ಬೆಳೆನ ಒಳ್ಳೆ ಬೆಳೆ ಅವರು ಹೇಳೋ ಪ್ರಮಾಣದಲ್ಲಿ ಬೆಳೆ ಬರೋದಿಲ್ಲ. ಬಟ್ ಜೊತೆಗೆ ಉಪಯೋಗ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಎಷ್ಟು ಪ್ರಮಾಣದಲ್ಲಿ ನಾನು ಹಿಲ್ಡ್ ಕಾಣ್ಬೋದು ಬೆಳೆಗಳಲ್ಲಿ? ಸರ್, ಅದೇ ಹೇಳಿದ್ನಲ್ಲ, ಈಗ ನಾಟಿ ಗಿಡಗಳಾದ್ರೆ ನಾವು ಬೇರೆ ಈ ತರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇಲ್ದೇನೂ ಮಾಡ್ಬೋದು. ಈಗ ರಾಗಿ, ಈಗ ನೀವು ಇನ್ವತ್ತಾದೆಲ್ಲ ನೋಡಿರ್ತೀರಿ, ರಾಗಿ ಬೆಳಿಬೇಕಾದ್ರೆ ಯಾರು ಗೊಬ್ಬರಗಳನ್ನ ಯೂರಿಯಾ ಆ ತರದ್ ಯಾವ್ದು ಆಗ್ತಿರ್ಲಿಲ್ಲ, ಬರೀ ಗೊಬ್ಬರ ಹಾಕಿನೇ ಒಳ್ಳೆ ಬೆಳೆ ಬೆಳಿತಿದ್ರು. ಅದೇ ಇವಾಗ ಏನಾಗ್ತಿದೆ, ಹೈಬ್ರಿಡ್ ಅಂತ ಬಂದಾಗ ನಾವು ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೇ ಬೆಳಿಬೇಕಾಗುತ್ತೆ. ಈಗ ನೀವು ನಾಟಿ ತೆಂಗಿನ ಗಿಡ ತತ್ತೀರಾ, ಅದನ್ನ ಸಾವಯವ ಇದ್ರಲ್ಲೇ ಮಾಡ್ಬೋದು. ಅದೇ ನೀವು ಹೈಬ್ರಿಡ್ ತೆಂಗಿನ ಗಿಡ, ಹೈಬ್ರಿಡ್ ಅಡಿಕೆ ಗಿಡ ತಂದಾಗ ಏನಾಗುತ್ತೆ, ಅದಕ್ಕೆ ಅದರದೇ ಆದಂತಹ ಒಂದು ರೆಕಮೆಂಡೇಶನ್ಸ್ ಇರುತ್ತೆ. ಆ ರೆಕಮೆಂಡೇಶನ್ ನಿಮ್ಗೆ ಇವ್ರು ಕೊಡ್ತಾರೆ, ಯಾರು ನಿಮ್ಗೆ ಅಗ್ರೋನಮಿಸ್ಟ್ ಕೊಟ್ಟಾಗ ಅದನ್ನ ನೀವು ಫಾಲೋ ಮಾಡ್ಕೊಂಡೇ ಮಾಡ್ಬೇಕಾಗುತ್ತೆ ಸರ್. ಯಾವನಾಗಿ ನಾವು ಫುಲ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಮಾಡ್ತೀವಿ ಅಂತ ಹೇಳಕ್ಕೂ ಆಗೋದಿಲ್ಲ. ಅಂದ್ರೆ ನಿಧಾನ ಒಂದೊಂದೇ ಪ್ರಮಾಣದಲ್ಲಿ ನಾವು ರೆಕಮೆಂಡೇಶನ್ ಸರ್, ರೆಕಮೆಂಡೇಶನ್ ಏನ್ ರೆಕಮೆಂಡೇಶನ್ ಕೊಟ್ಟಿದ್ರೆ ಅಂದ್ರೆ ಖಂಡಿತವಾಗೂ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಯಾವ ಸಮಯದಲ್ಲಿ ನಾನು ಈ ಎರೆಹುಳುಗಳನ್ನು ಗೊಬ್ಬರಗಳನ್ನು ಬಳಸಿದ್ರೆ ಉಪಯೋಗ ಆಗುತ್ತೆ ಸರ್? ಸರ್, ಮೋಸ್ಟ್ ಆಫ್ ದಿ ಟೈಮ್ ಮಳೆಗಾಲದಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು. ಯಾಕಂದ್ರೆ ನೀರಿನಂಶ ಚೆನ್ನಾಗಿರ್ಬೇಕು. ಯಾವ್ದೇ ಗೊಬ್ಬರ ಅದ್ರದ್ದು ರಿಸಲ್ಟ್ ಬರಬೇಕು ಅಂದ್ರೆ ಗಿಡ ಸುತ್ತ ಆಗಿರ್ಬೋದು, ಜಮೀನಲ್ಲಿ ಚೆನ್ನಾಗಿ ಒಳ್ಳೆಯ ನೀರಿನಂಶ ಇದ್ದಾಗ ಏನಾಗುತ್ತೆ, ಸೂಕ್ಷ್ಮ ಜೀವಿಗಳ ಆಕ್ಟಿವಿಟಿ ಚೆನ್ನಾಗಿರುತ್ತೆ. ಸೊ ಆ ಸಮಯದಲ್ಲಿ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಅದ್ರದ್ದು ರಿಸಲ್ಟ್ ಚೆನ್ನಾಗಿ ಕಾಣಿಸುತ್ತೆ ಸರ್. ವರ್ಷದಲ್ಲಿ ಒಂದು 2 ಸಮಯದಲ್ಲಿ ಕೊಟ್ರೆ ಒಳ್ಳೇದು ಸರ್. ಈಗ ನಾನು ನಿಮ್ಮ ಹತ್ರ ವರ್ಮಿ ಕಾಂಪೋಸ್ಟ್ ಅಂತ ತಗೋಬೇಕಂದ್ರೆ ಪ್ರೊಸೆಸ್ ಏನಿರುತ್ತೆ? ಪ್ರೊಸೆಸಿಂಗ್ ಸರ್, ನಮ್ದು ಇಲ್ಲಿ ಆಫೀಸ್ ಇದೆ. ಆಫೀಸ್ ನಂಬರ್ ನಿಮ್ಗೆ ಕೊಡ್ತೀವಿ. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ಡೋರ್ ಡೆಲಿವರಿ ಡಿಸ್ಪ್ಯಾಚ್ ಮಾಡಿ ಕೊಡ್ತಾರೆ ಸರ್. ನೀವೇ ಡೋರ್ ಡೆಲಿವರಿ ಕೊಡ್ತೀವಿ. ಅವರು ಕೆಲವರು ನಮ್ಮ ಹತ್ರ ವೆಹಿಕಲ್ ಇದೆ, ಬಂದು ತಗೋತೀವಿ ಅಂತಂದ್ರೆ ಇಲ್ಲೇ ಬಂದು ನಮ್ಮಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡಿ ಹೋಗ್ಬೋದು ಸರ್. ಕರ್ನಾಟಕದ ಯಾವುದೇ ಭಾಗ ಆಗಲಿ ಅಥವಾ ದೇಶದ ಯಾವುದೇ ಭಾಗ ಆಗಲಿ? ಈಗ ಸದ್ಯಕ್ಕೆ ಈಗ ನಾವು ಕರ್ನಾಟಕ ಮತ್ತೆ ಕೇರಳ, ಆಂಧ್ರ ಈ ಭಾಗದಲ್ಲಿ ಕೊಡ್ತಾ ಇದೀವಿ ಸರ್. ಸರ್, ನೀವು ಯಾವ ತರ ಯೂನಿಟ್ ಪ್ರೊಸೆಸ್ ಮಾಡ್ತೀರಾ ಅಂದ್ರೆ ಸರ್ ವಿವರಿಸಿ ತೋರಿಸ್ಬಿಡಿ ಸರ್. ಎಸ್ ಸರ್. ಸರ್, ಇದು ನಿಮ್ಮ ಎರೆಹುಳುಗಳನ್ನು ಸಪರೇಟ್ ಮಾಡುವಂತ ಒಂದು ಘಟಕ ಸರ್. ಇಲ್ಲಿ ಏನಾಗುತ್ತೆ, ಏನ್ ಕಸ ಕಡ್ಡಿ ಏನಿರುತ್ತೆ ಅದೆಲ್ಲ ಫಿಲ್ಟರ್ ಆಗಿ ಕ್ಲೀನ್ ಆಗಿರೋಂತ ಗೊಬ್ಬರ ನಿಮ್ಗೆ ಸಿಗುತ್ತೆ ಇಲ್ಲಿ ಸರ್. ಅಂದ್ರೆ ಇಲ್ಲಿ ಗೊಬ್ಬರ ಮಾತ್ರ ನಮಗೆ ರೆಡಿ ಆಗ್ತಿರುತ್ತೆ ಸರ್. ಇದು ಫಿಲ್ಟರ್ ಆಗುತ್ತೆ, ಕಸ ಎಲ್ಲ ತೆಗೆದು ಫಿಲ್ಟರ್ ಮಾಡ್ತೀವಿ ಸರ್. ಎಷ್ಟು ಗಂಟೆ ಆಗುತ್ತೆ ಸರ್ ಇದನ್ನ ರೆಡಿ ಮಾಡಕ್ಕೆ? ದಿನ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಸರ್? 1 ರಿಂದ 2 ಟನ್ ಪ್ರೊಡಕ್ಷನ್ ದಿನಕ್ಕೆ ಸರ್? 1-2 ಟನ್ ಪ್ರೊಡಕ್ಷನ್ ಮಾಡಬಹುದು. ನಿಮ್ಗೆ ಆ ತರ ಫಿಲ್ಟರ್ ಆಗಿ ಈ ತರ ನೀಟಾಗಿರೋ ಗೊಬ್ಬರ ಬರುತ್ತೆ. ಈ ತರ ಫಿಲ್ಟರ್ ಆಗಿ ಈಗ ಕೆಲವೊಬ್ರು ಈಗ ಗೊಬ್ಬರ ತಗೋಬೇಕಾದ್ರೆ ಮಣ್ಣು ಮಿಕ್ಸ್ ಆಗಿರುತ್ತೆ ಅದು ಅಂತಾರೆ, ಅದು ಯಾವಾಗ ಆಗುತ್ತೆ ಸರ್? ಅದು ಸರ್, ಮಣ್ಣು ಅಂದ್ರೆ ಪರ್ಪಸ್ಫುಲಿ ಮಿಕ್ಸ್ ಮಾಡಿದ್ರೆ ಮಣ್ಣು ಮಿಕ್ಸ್ ಇರುತ್ತೆ. ನೀವು ಪ್ಯೂರು ಸಾವಯವ ಇದು ಏನೋ ಸಗಣಿ ಗೊಬ್ಬರವನ್ನ ಡೈರೆಕ್ಟ್ ಆಗಿ ರೈತರಿಂದ ಪರ್ಚೇಸ್ ಮಾಡಿದಾಗ ಕೆಲವು ಟೈಮಲ್ಲಿ ಏನಾಗುತ್ತೆ, ಕಸ ಗುಡಿಸಿರುವಂತ ಸಣ್ಣ ಪುಟ್ಟ ಮಣ್ಣು ಬಂದೇ ಬರುತ್ತೆ. ಬಟ್ ಪರ್ಪಸ್ಫುಲಿ ಮಿಕ್ಸ್ ಮಾಡಿದಾಗ ಮಣ್ಣಿನ ಪ್ರಮಾಣ ಜಾಸ್ತಿ ಬರುತ್ತೆ ಸರ್. ಅದನ್ನ ಹೆಂಗ್ ಚೆಕ್ ಮಾಡ್ಬೋದು ಅಂತಂದ್ರೆ,
ಒಂದು ಇಡೀ ಗೊಬ್ಬರನ ಸರ್ ಅವರು ಒಂದು ಲೀಟ್ರ್ ಒಂದು ಜಗ್ಗಲ್ಲಿ 1 ಲೀಟರ್ ನೀರು ತಗೊಂಡು ಒಂದು ಇಡೀ ಗೊಬ್ಬರವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನ ನೀರನ್ನೆಲ್ಲ ಡೌನ್ ಮಾಡಿದಾಗ ಕೆಳಗಡೆ ನಿಮ್ಗೆ ಜಾಸ್ತಿ ಉಳಿಯೋದು ಮಣ್ಣು. ತುಂಬಾ ಯಥೇಚ್ಛವಾಗಿ ಮಣ್ಣು ಉಳಿತಾ ಇದೆ ಅಂತಂದ್ರೆ ಅದು ಜಾಸ್ತಿ ಮಿಕ್ಸ್ ಆಗಿದೆ ಅಂತ. ಏನು ಉಳಿಲಿಲ್ಲ ಅಂದ್ರೆ ಪ್ಯೂರು ಗೊಬ್ಬರ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮದಲ್ಲಿ ಎಷ್ಟು ಕೆಜಿಯಿಂದ ಸಿಗ್ತಾ ಇದೆ ಸರ್ ಈ ಗೊಬ್ಬರ? ಅಂದ್ರೆ ಗೊಬ್ಬರ ಯಾವ್ಯಾವ ಪ್ರಮಾಣದಲ್ಲಿ ಸಿಗುತ್ತೆ? 25 ಕೆಜಿ, 50 ಕೆಜಿ? 40 ಕೆಜಿ ಬ್ಯಾಗ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್. ಏನ್ ರೇಟ್ ಇರುತ್ತೆ ಸರ್ ಅದು? ಒಂದು 40 ಕೆಜಿ ಬ್ಯಾಗು ಇವಾಗ ನಾವು 360 ರುಪೀಸ್ ಕೊಡ್ತಾ ಇದ್ದೀವಿ. 360 ರುಪೀಸ್. ಈಗ 1 ಎಕರೆಗೆ ನಾನು ಎಷ್ಟು ಚೀಲಗಳನ್ನು ತಗೋಬೇಕಾಗತ್ತೆ ಸರ್? ಒಂದು 25 ಬ್ಯಾಗ್ ಇಂದ ಒಂದು 35 ಬ್ಯಾಗ್ ತನಕ ಹಾಕ್ಬೇಕಾಗುತ್ತೆ. ಈಗ ಸಣ್ಣ ಪ್ರಮಾಣದ ರೈತ ಕೇಳ್ತಿರ್ತಾರೆ, ನಾನು ಜಾಸ್ತಿ ತಗೋತೀನಪ್ಪ, ನನಗೇನಾದ್ರು ರೇಟ್ ಕಡಿಮೆ ಸಿಗುತ್ತಾ ಅಂತ ಕೇಳ್ತಾರೆ. ಅಲ್ಲ, ಇದು ಫ್ಯಾಕ್ಟರಿ ಎಕ್ಸ್ಟ್ರಾಕ್ಟರ್ ನಮ್ದು ಹೋಲ್ಸೇಲ್ ಪ್ರೈಸ್ ಸರ್. ಅಂದ್ರೆ ರೈತರು ಕೊಡುವಂತಹ ಇದು ಪ್ರೈಸ್ ಇದು. ಸೊ ಇದು 360. ಓಕೆ 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 ಸರ್. ನೆಕ್ಸ್ಟ್ ಏನಿದೆ ಸರ್ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಈಗ? ಸರ್ ನಮ್ದು ಸಾವಯವ ಗೊಬ್ಬರ ಇದೆ, ಮತ್ತೆ ಸೈಲೇಜು ಪ್ರೊಡಕ್ಷನ್, ಅದು ಬೇರೆ ಕಂಪನಿ. ಸೈಲೇಜು ಮತ್ತೆ TMR ಇನ್ನೊಂದು ಕಂಪನಿ ಇದೆ, ಅದು ಬೇರೆ ಕಡೆಯಿಂದ ಪ್ರೊಡಕ್ಷನ್ ಆಗುತ್ತೆ. ಸೊ ಅದು ಎರಡು ಇಲ್ಲೇ ಇದೆ, ಒಂದೇ ಯೂನಿಟ್ ಅಲ್ಲಿ 2 ಪ್ರೊಡಕ್ಷನ್ ಆಗುತ್ತೆ. ಪರಿಚಯ ಮಾಡ್ಕೊಡ್ತೀರಾ ಸರ್? ಇದು ಇದರಲ್ಲಿ ಏನೇನೆಲ್ಲ ಮಿಕ್ಸ್ ಇದೆ ಅಂತಂದ್ರೆ, ಸೊ 1 ಎಕರೆಗೆ 1 ರಿಂದ 1.5 ಟನ್ನು ಸಾವಯವ ಗೊಬ್ಬರ ಹಾಕಂದ್ರೆ ಒಳ್ಳೆ ರಿಸಲ್ಟ್ ನಿಮ್ಗೆ ಕಾಣಿಸುತ್ತೆ. ಕೊಕೊಪಿಟ್ನ ಒಂದು ಇದೇನಪ್ಪ ಅಂತಂದ್ರೆ, ನೀರ್ನ ಹಿಡಿದಿಟ್ಕೊಳ್ಳೋದಕ್ಕೇನೆ ನಾವು ಕೊಕೊಪಿಟ್ನ, ಅದು ಕಂಪೋಸ್ಟ್ ಆಗೋ ವರ್ಕ್ ಮಾಡುತ್ತೆ, ಮತ್ತೆ ನೀರ್ನ ಹಿಡಿದಿಟ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ.